ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ನೀಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈಗ ವಿಡಿಯೋ ನೋಡೋಣ ಬನ್ನಿ. ಏನು ಸರೋಜ, ನಾಗರ ಪಂಚಮಿನೂ 3 ದಿನ ಐತಿ. ಹಬ್ಬಕ್ಕೆ ಏನೇನು ತಯಾರು ಮಾಡಿ ಯಾವ ಉಂಡೆ ಕಟ್ಟಿಯಾ? ಅಯ್ಯೋ ಅಕ್ಕ, ಇನ್ನು ಯಾವ ಉಂಡಿನೂ ಕಟ್ಟಿಲ್ಲಕ್ಕ. ನಾನು ಇವತ್ತು ಸಂಜೆಲಿಂದ ಮನೆಯೆಲ್ಲ ತೊಳೆದು ಇವತ್ತು ಸಂತಿ ಮಾಡ್ಕೊಂಬಂದು ಇವತ್ತು ಶೇಂಗದ ಉಂಡೆ ಕಟ್ಬೇಕಂತ ಮಾಡಿ ನೋಡಕ್ಕ. ನಾಳೆ ಬೆಳಗ್ಗೆ ಬೇಕಾರೆ ರವದ ಉಂಡೆ ಸಜ್ಜಿ ಉಂಡೆ ನಾಳೆ ಕಟ್ಟಿದ್ರತ್ತಂತಂದು ಅನ್ಕೊಂಡು ನೋಡಕ್ಕ. ನೀವು ಯಾವಾಗ ಕಟ್ರಿ? ನೀವು ಸಸಿಯನ್ನು ಅಲ್ಲೇ ಮಾಡಿಬಿಟ್ಟಿರ್ತಾಗ ಎಲ್ಲ ಉಂಡಿನ. ನಾವೂ ಇನ್ನೂ ಏನು ಮಾಡಿಲ್ಲ ನೋಡು. ಇವಾಗ ಗೌರಿ ಮನೆ ತೊಳಕತ್ತಿದ್ಲು, ಮಧ್ಯಾಹ್ನದಿಂದ ಮಾಡ್ತೀನಿ ಅಂದಾಳ. ಆಕಿನೂ ಇವತ್ತು ಮಾಡ್ಬೇಕು. ಮತ್ತೆ ಇನ್ನು 3-4 ದಿನ ಅಂದ್ರೆ ಒಂದೊಂದು ಮಾಡ್ಕೊಳತ್ತೆ ಅಲ್ಲಿ ಬರುತ್ತಾ. ಹೌದು ಬಿಡಯ್ಯವ್ವ, ನೀನು ಹೇಳೋದು ಖರೇವೈತಿ. ನಿಮ್ಮ ಮನೆಗಾನ ನೀವಿಬ್ಬರು ಇದ್ರಿ, ನೀವು ಅತ್ತಿ ಸಸಿ. ನಮ್ಮ ಮನೆ ನಾನು ಒಬ್ಬಾಕೆ ಅಕ್ಕ. ಎಲ್ಲವೂ ಮತ್ತು ತಿನ್ನೋದು ಇಲ್ಲ ನಮ್ಮ ಮನೆ ಸಿಹಿಯನ್ನು ನಮ್ಮ ಯಜಮಾನ್ರು ಕೂಡ ತಿನ್ನಲ್ಲ. ಮತ್ತು ನೇಮಕಂತ್ರ ಮಾಡ್ಬೇಕಲ್ಲ ಒಂದು ನಾಗಪ್ಪಗೆ. ಅದಕ್ಕೆ ಒಂದು 5 kg ಎಲ್ಲನೂ 5 kg ತರಿಸಿ ಸ್ವಲ್ಪ ಮಾಡಿಬಿಡ್ತೀವಿ. ಸುಮ್ಮನೆ ಜಗ್ಗಿ ಮಾಡಿದ್ರೆ ನಮ್ಮ ಮನೆಗೆ ಯಾರೂ ತಿನ್ನಲ್ಲ. ಸುಮ್ಮನೆ ಮಾಡಿ ಯಾಕೆ ಕೆಡ್ಸಂದು ಅಕ್ಕ ಎಲ್ಲ ಒಂದು 5 kg ಮಾಡೋಕ್ಕಂತ ಮಾಡಿ ನಾನು ಅದೆಷ್ಟು ಆತೈತೆ ಅಂತಂದು ನಾನು ಬಿಟ್ಟೀನಿ. ಮಧ್ಯಾಹ್ನದಿಂದ ಮಾಡ್ಬೇಕು. ಹೌದು ಬಿಡು, ಮತ್ತು ಮನೆಗೆ ಯಾರು ತಿನ್ಲಿಕ್ಕಂದ್ರೆ ಅಷ್ಟೊಂದು ಮಾಡಿ ಯಾಕೆ ಕೆಡಿಸ್ತಿ? ಮತ್ತು ದೇವ್ರ ಪೂರ್ತಿ ಅಂತ ಮಾಡ್ಲಾಬೇಕಲ್ಲ. ಒಂದು 5 kg ಆದರೆ ಸಾಕ್ತಾಗ. ಬೇಕು, ಅದಕ್ಕೆ ಅಷ್ಟ ಮಾಡೋಕ್ಕಂತ ಮಾಡಿದ್ದೀನಿ ನಾನು. ಸೀರೆ ರೀ, ಸೀರೆ ನಾಗರ ಪಂಚಮಿಗೆ ಹೊಸ ಸೀರೆ ತಂದಿದ್ದೀನಿ ನೋಡ್ರಮ್ಮ. ಸೀರೆ ರೇಷ್ಮೆ ಸೀರೆಗಳು, ಸಿಲ್ಕ್ ಸೀರೆಗಳು, ಎಲ್ಲ ಥರ ಸೀರೆಗಳಿದೆ ನೋಡಮ್ಮ. ಸರೋಜ, ಸಿಲ್ಕ್ ಸೀರೆ ಎಲ್ಲ ಬಂದವಂತ ನೋಡಿ ಒಂದು ಸೀರೆ ತಗೋತೀಯನ್ನ ನೋಡು. ಹಬ್ಬಕ್ಕೆ ಪಂಚಮಿಗೆ ಹೆಂಗನ ಹಾಲಕ್ಕಕ್ಕೆ ಹೋಗ್ಬೇಕಲ್ಲ ನಾಗಪ್ಪಗ. ಹೊಸ ಸೀರೆ ತೊಗೊಂಡು ಉಟ್ಕೊಂಡು ಹೋಗಂತಿ ನೋಡ್ತೀಯ ನೋಡು ಸೀರೆನ. ಹೂನಕ್ಕ, ತಗೋಬೇಕು ಅನ್ಕೊಂಡಿನಿ. ನನ್ನ ಹತ್ರನೂ ಭಾಳ ಸೀರೆ ಇಲ್ಲ, ತಗೋಬೇಕು ಅನ್ಕೊಂಡಿದ್ನೆ. ನಾನು ಇವತ್ತು ಮಧ್ಯಾಹ್ನ ಹೋಗ್ಬೇಕು ಅನ್ಕೊಂಡಿದ್ದೆ ನೋಡು ಸಿಟಿಗೆ ತರಕ್ಕೆ. ಹೆಂಗನ ಇಲ್ಲೇ ಬಂದವ ಬೇಯಿಸೋದವ ನೋಡಮ್ಮ ತಡ್ಯಕ. ಬೇಯಿಸಿದ್ರೆ ನಾನು ಇಲ್ಲೇ ತಗೊಂಬಿಡ್ತು. ಮತ್ತೆ ಅಲ್ಲಿಗೆ ಕರ್ಕೊಂಡವ್ರು ನಮ್ಮ ಮನೆಯವ್ರನ್ನ ಕರಿಯಕ್ಕ. ಅವ್ರನ್ನ ತಗೋನಮ್ಮ ನೋಡಮ್ಮ, ಸೀರೆ ಚಂದಿದ್ರು ಒಂದು ಸೀರೆ ತಗೊಂತೀನಿ. ಹೌದಾ, ಸರಿ ತಡಿ ನೋಡಮ್ಮ, ಚಂದಿದ್ರೆ ಬೇಕಾದ್ರೆ ತಗೋನಂತೆ. ಓಯ್ ಸೀರೆ ಮಾರತ್ತ, ಇಲ್ಲಿ ಬಾರಪ್ಪ. ನಾವು ಸ್ವಲ್ಪ ಸೀರೆ ತಗೋಬೇಕು ಅನ್ಕೊಂಡಿವಿ. ನೋಡ್ತೀವಿ ಬಾ, ಚೆನ್ನಾಗದಾವ. ಏನು ಮಾಡ್ಯಾವ ಚಂದಿದ್ರು 1-2 ಸೀರೆ ತಗೋತೀವಿ. ಬಾರಪ್ಪ ಇಲ್ಲಿ. ಅಯ್ಯೋ ಚಂದ ಅಲ್ಲಮ್ಮ, ಮೀನಾ ಸೀರೆ ಅದ. ಬಂದಿರ್ರಿ, ಬೇಕಾದ್ರೆ ತೋರಿಸ್ತೀನಿ. ನಿಮ್ಗೆ ಯಾವ್ದಾರು ಇಷ್ಟ ಆದ್ರೆ ತಗೋನಂತ್ರಿ. ಹೊಸ ಮಾಲಮ್ಮ ಬಂದಿರ್ತಡಿ. ಬರ್ರಕ್ಕ, ನೋಡಿ ಬರ್ರಿ, ಮೀನಾ ಸೀರೆ ಅದ. ಬರ್ರಿ, ಹೊಸ ಡಿಸೈನ್ನಾಗ ತಂದೀನಿ ನೋಡ್ರಿ. ನಿಮ್ಗೆ ಇಷ್ಟ ಆತ ನೋಡ್ರಕ್ಕ. ನಿಮಗೆ ಒಪ್ಪ ಅಂತ ಕಲರ್ ಬೇಕಾದ್ರೆ ಕಲರ್ ಥರದ್ದು ಎಲ್ಲ ಥರದ್ದು ತಂದಿದ್ದೀನಿ. ಬರ್ರಕ್ಕ, ನೋಡಿ ಬರ್ರಕ್ಕ. ನಾವೆಲ್ಲಿ ಅಲ್ಲಿ ಬರೋದು ಗಾಡಿ ಮೇಲೆ ನೋಡಕ್ಕ ಗಾವಾಗಲ್ಲ. ಅಲ್ಲೇ ಗಾಡಿ ನಿಲ್ಲಿಸಿ ಅದನ್ನು ಸೀರೆ ಓಸಿಲಿ ತಾಂಬ ತೋರಿಸುವಂತೆ ನೋಡೋಣ. ಸರಿ ಕಣ್ರಮ್ಮ, ಅಲ್ಲಿಗೆ ತರ್ತೀನಿ ಇರ್ರಿ. ತಗರಮ್ಮ, ಯಾವ ಸೀರೆ ನೋಡ್ತೀರಿ ನೋಡ್ರಿ. ಯಾವ್ದು ಬಿಚ್ಚಿ ತೋರಿಸ್ಲಿ? ಕಲರ್ ಅದ ನೋಡಿ. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ತೋರಿಸ್ತೀನಿ. ಯಾವ ಕಲರ್ ಬೇಕು ನೋಡ್ರಿ. ಅಕ್ಕ ನೋಡಕ್ಕ, ಯಾವ್ದನ ಒಂದು ಕಲರ್ ಚಂದಿದ್ರೆ ನೋಡು. ನಿನಗೆ ಚಾಯ್ಸಿಂಗ್ ನಿನ್ನ ಹತ್ರ ಚೆನ್ನಾಗೇ ಇರ್ತಾವ. ನೀನು ಸಸಿ ಹೊಸ ಸೀರೆ ಕೆಂದಿರ್ತಾವಲ್ಲ, ಇದು ಚಂದ ಇರ್ತಾವ. ಕೇಳಿದಾಗ ನಮ್ಮ ಅತ್ತೆ ಕೊಡ್ಸೋಣ ಅಂತಿರ್ತಾಳ. ನಿನ್ನ ಚಾಯ್ಸೂ ಚೆನ್ನಾಗೈತಿ ನೋಡಕ್ಕ. ಒಂದು ಕಲರ್ ಸೀರೆ ಚಂದಿರೋದು ಒಂದು ನೋಡಿ ಹಬ್ಬಕ್ಕೆ ಕೊಡ್ಸಕ್ಕ. ಅಯ್ಯೋ, ನನಗೆ ಸೀರೆ ಚಾಯ್ಸ್ ಮಾಡೋಕೆ ಬರ್ತಾ ಕೊಡಿ. ಈಗಿನ ಕಾಲರಲ್ಲಿ ನಮ್ಮ ಕಾಲದ್ದು ಸೀರೆ ಉಟ್ಕೊಂತಾರ. ನಾನು ಸಸಿ ಅದಕ್ಕೆ ಉಟ್ಕೊಂತಾಳ. ನೋಡಂತಾಗ ನಿನಗೂ ಹುಡುಕೊಡ್ತನ. ಇಷ್ಟ ಆದ್ರೆ ತಗ, ಇಲ್ಲಾಂದ್ರೆ ನೀನು ಯಾವನು ಹುಡುಕೇನೆ ತಗ. ಅಯ್ಯೋ, ನೀವು ಸಸಿ ಉಟ್ಕೊಂತಿರೋವೆಲ್ಲ ನಾನು ನೋಡಿದ್ದೀನಿ ತಗಮ್ಮ. ಎಲ್ಲನೂ ಚೆನ್ನಾಗಿರ್ತಾವೆ. ನಮ್ಮ ಅತ್ತೆ ಕೊಡಿಸಿದ್ದು ಅಂತಿರ್ತಾಳೆ. ಕೊಡಿಸು ಹಂಗೆ ಯಾಕೆ ಮಾಡ್ತಿ? ನನಗೂ ಗೊತ್ತಾಗಲ್ಲ. ನಾನು ಭಾಳ ಸೀರೆ ತಗೋನಲ್ಲ, ಗೊತ್ತಾಗಲ್ಲ. ನೀನು ಒಂದು ಚಾಯ್ಸ್ ಮಾಡು, ಅದನ್ನೇ ತಗೋಣ. ಹಂಗಂತ ಏನು? ಸರಿ ತಗ, ನೋಡೋಣ ಇರು. ಕಲರ್ ಅದಾವ, ಎಲ್ಲ ಕಲರ್ ಚಂದ ಕಾಣ್ತಾವ. ಆದರೆ ಈಗ ಯಾವ ಡಿಸೈನ್ ಚಂದ ಐತೆ ನೋಡೋಣ. ಇರು ನಾನು ಕೊಡಿಸ್ತೀನಿ. ಅಲ್ಲಿ ಅದು ಚಂದ ಐತಿ.
ಇದು ನಿನ್ನ ಕಲರ್, ಈ ಕಲರ್ ನೀನು ಉಟ್ಕೊಂಡಿರೋ ನೋಡಿಲ್ಲ ತಡಿ ಅಣ್ಣ. ಈ ಕೆಳಗೈತಲ್ಲ ಈ ಸೀರೆ ತೆಗೆದು ತೋರ್ಸೋಣ. ಚಂದ ಐತಿ. ಈ ಕಿತ್ತಲು ಈ ಕಲರ್ ಎಲ್ಲ ತೋರ್ಸೋಣ. ಯಾವುದಮ್ಮ ಈ ಕಲರ? ಈ ಕಲರ್ ಚಂದ ಐತೆ ನೋಡಮ್ಮ. ತಡಿ ತೋರಿಸ್ತೀನಿ ಇರ್ರಮ್ಮ. ನೋಡ್ರಮ್ಮ, ನೀವು ಹೇಳಿದ್ರಲ್ಲ ಇದು ಸೀರೆ ನೋಡ್ರಿ ಹೆಂಗೈತಿ ನೋಡ್ರಿ. ಬೇಸ್ ಐತೆ ಅಂದ್ರೆ ಬೇಕಾದ್ರೆ ಅಷ್ಟು ತೆಗೆದು ತೋರಿಸ್ನ. ಮತ್ತು ಯಾವ್ದು ತಗೊಂತೀರಿ ಅದನ್ನಷ್ಟೇ ಹೇಳ್ರಮ್ಮ. ಮತ್ತೆ ಓಸು ತಗ್ಕೊಂಡು ಕುಂದ್ರೋದಾಗಲ್ಲ. ನೀವು ಯಾವ್ದು ಹೇಳ್ತೀರಿ, ಯಾವ್ದು ಚಂದ ಐತಿ ಅಂತೀರಿ ಅದನ್ನ ತೆಗೆದು ತೋರಿಸ್ನ. ನೋಡ್ರಮ್ಮ, ಇದು ಹೇಳಿದ್ರಲ್ಲ ಇದು ನೋಡ್ರಿ ಚಂದ ಐತಿ, ಇಲ್ಲಿ ನೋಡ್ಕೇರಿ. ನೋಳೆ ಸರ ಸೀರೆ ಚಂದ ಐತೆ ನೋಡ್ಬೇಕಾದ್ರೆ ತಗೊಂತೇನೆ ನೋಡು. ನನಗೆ ಈ ಕಲರ್ ಇಷ್ಟ ಆಯ್ತು. ನಿಂತಲ್ಲೂ ಈ ಕಲರ್ ಇಲ್ಲಲ್ಲ, ನೋಡ್ತೀಯ ನೋಡ್ಬೇಕಾರೆ ಬೇರೆ ನೋಡ್ತೀಯ. ಬೇಕಾದ್ರೆ ಬೇರೆ ತೆಗ್ಸಂದ್ರೆ ತೆಗ್ಸಮ್ಮ. ಈ ಕಲರ್ ಇದ್ದಿದ್ದಿಲ್ಲ ನಿಂತಲ್ಲೇ ನೋಡೋಕೆ ಕೂಡ ಚಂದ ಇತ್ತಲ್ಲ, ಅದಕ್ಕೆ ತೆಗಿಸೀನಿ. ನೋಡಿ ಚಂದ ಐತೆ ಇಲ್ಲ ಅಂತಂದು. ಹೂನಕ್ಕ ಚಂದ ಐತಿ. ಮ್ಯಾಲಿಂದ ನೋಡೋಕಂದ್ರೆ ಚಂದ ಐತಿ. ಒಳಗೆ ಬ್ಲೌಸು ಸೆರಗು ಹೆಂಗೆ ಬಂದೈತನ ನೋಡಿ ತೆಗಿಸಿ ನೋಡಮ್ಮನ. ನೋಡಿ ಫಸ್ಟ್ ಈ ಕಲರ್ ಅಂದರೆ ಇಷ್ಟ ಆಯ್ತಿಲ್ಲ ನಿನಗೆ? ಇದೇ ಇಷ್ಟ ಆಗೈತೆ ಅಂದ್ರೆ ಬೇಕಾದ್ರೆ ಅಣ್ಣಗೆ ತೆಗೆದು ಅಣ್ಣ ಇದನ್ನ ಅಷ್ಟು ಓಪನ್ ಮಾಡಿ ತೋರ್ಸು ಅಂತಂದು ತೋರಿಸ್ತಾರೆ ಅವ್ರನ್ನ. ನಕ್ಕ ಚಂದ ಐತೆ, ಕಲರ್ ಕೂಡ ಚಂದ ಐತಿ. ಇಂಥ ಸೀರೆ ಇದ್ದಿದ್ದಿಲ್ಲ ಅಂತೆಲ್ಲೂ ಓಪನ್ ಮಾಡಿ ತೋರ್ಸೋಣಕ್ಕ. ಇದನ್ನ ತಗೋಣಮ್ಮ. ಇವೆಲ್ಲವೂ ಇಂಥ ಕಲರ್ ಅದಾವ, ಈ ಕಲರ್ ಇಲ್ಲ, ಇದನ್ನ ತೋರ್ಸೋಣಕ್ಕ ಅನ್ನಕ್ಕ. ಸರಿ ಆಯ್ತು ರೀ. ಅವನಪ್ಪ ಅಣ್ಣ, ಇದ ಸೀರೆ ಸ್ವಲ್ಪ ಎಲ್ಲ ಉಚ್ಚಿ ಸೆರಗು ಬ್ಲೌಸ್ ಎಂಥದ್ದು ಬಂದೈತೆ ಅಂತ ತೋರ್ಸಪ್ಪ. ಇದನ್ನ ತಗೊಂತೀವಿ, ಇದ ಚಂದ ಆಗೈತೆ ನಮಗೆ, ಇದನ್ನ ತೋರಿಸ್ಬಿಡು. ಹೌದೇನ್ರಮ್ಮ, ಇದನ್ನ ತೋರಿಸ್ಲಾ? ತಗೊಂಬರಮ್ಮ ತೋರಿಸ್ತೀನಿ. ನೋಡ್ರಮ್ಮ, ಇನ್ನೊಂದ್ಸರಿ ನೋಡ್ತೀರಣ್ಣ. ಮತ್ತೆ ಇದನ್ನೆಲ್ಲ ಬಿಚ್ಚಿದ ಮೇಲೆ ಇದು ಬ್ಯಾಡಪ್ಪ ಅಂತ ಅಂದ್ಬಿಡ್ರಿ. ನಮಗೂ ಅವ್ರಂಗೆ ಮಾಡ್ಸೋಕೆ ಬರಲ್ಲ. ಅಲ್ಲಿ ಅಂಗಡಿಯಾಗ ತಂದೆ ಅಲ್ಲಿ ತಂದಂಗೆ ಸ್ವಲ್ಪ ನೋಡಿ ಹೇಳ್ರಿ, ಅದನ್ನ ಬೇಕಾದ್ರೆ ತೋರಿಸ್ತೀವಿ. ಸರಿ ಆಯ್ತಪ್ಪ, ನಮ್ಗೆ ಇದ ಬೇಕು, ಇದನ್ನ ತೋರಿಸು. ಹೌದೇನ್ರಮ್ಮ, ಸರಿ ತೋರಿಸ್ತೀವಿ. ನೋಡ್ರಮ್ಮ, ಈ ಥರ ಐತಿ ಸೀರೆ. ಇದು ಸೆರಗು ನೋಡ್ರಮ್ಮ, ಇದು ಬ್ಲೌಸ್ ನೋಡ್ರಮ್ಮ. ನೋಡ್ರಿ ಎಲ್ಲನೂ ಚೆನ್ನಾಗೈತೆ ತಗರಮ್ಮ, ಗ್ರ್ಯಾಂಡಾಗೈತಿ. ಪಂಚಮಿ ದಿನ ಹಾಕ್ಯಂದ್ರೆ ಮಿನ ಮಿಂಚತ್ರಿ. ಹೊಸ ಡಿಸೈನ್ ತಗರಮ್ಮ, ಕಲರ್ ಕೂಡ ಚಂದ ಐತಿ ನೋಡ್ರಮ್ಮ, ಚೆನ್ನಾಗೈತಿ ನೋಡ್ರಿ. ಸರಿ ಎಂಥ ಗ್ರ್ಯಾಂಡಾಗಿ ಬಂದೈತಿ. ಬ್ಲೌಸು ಸಿಂಪಲ್ ಆಗಿ ಚೆನ್ನಾಗೈತಿ. ನೋಡಿ ಸರೋಜ, ಚೆನ್ನಾಗೈತಿ ನೋಡಿ, ತಗೊಂಬಿಡಿ. ಇದನ್ನ ಒಂದು ರೇಟ್ ಮಾಡಿ ಕೊಡ್ತಾರ. ಚೆನ್ನಾಗೈತಿ ನೋಡಿ, ಇದನ್ನ ತಗೊಂತೀಯ ನೋಡು. ಹೂನಕ್ಕ ಚೆನ್ನಾಗೈತಿ, ಇದನ್ನ ತಗೊಂಡು ಒಂದು ರೇಟ್ ಮಾಡಿ ಮುಗಿಸ್ಬಿಡಕ್ಕ. ನನಗೂ ಬರಲ್ಲ ರೇಟ್ ಮುಗಿಸಕ್ಕ. ಒಂದು ರೇಟ್ ಮಾಡಿ ಇದನ್ನ ಕೇಳಕ್ಕ. ಸರಿ ಆಯ್ತು ರೀ, ಕೇಳ್ತೀನಿ. ಸರಿ ಆಯ್ತಪ್ಪ, ಇದೇ ಸೀರೆ ಇರಲಿ ನಮಗೆ, ಒಂದು ರೇಟ್ ಮಾಡಿ ಹೇಳು. ಮತ್ತು ಇವತ್ತಿನಂತಂದು ಅಂಥ ಪರಿ ಹೇಳ್ಬೇಡ, ಎಲ್ಲ ಓಪನ್ ಮಾಡಿ ತೋರಿಸ್ಬಿಟ್ಟು ಅದ್ರಾಗ ಒಂದು ರೇಟ್ ಮಾಡಿ ಕೊಟ್ಟು ಹೋಗ್ಬಿಡು. ಏನು ರೇಟ್ ಇದ್ರದ್ದು ಹೇಳು. ಅಮ್ಮ, ಇದ್ರ ಬೆಲೆ 1000 ರೂಪಾಯಿ ಹೇಳಿದ್ನ, 800 ರೂಪಾಯಿ ಕೊಡ್ತು ನೋಡ್ರಮ್ಮ ನಿಮಗೆ. ಮತ್ತು ಯಾರಿಗೆ ಹೇಳ್ಬಿಡ್ರಿ ಇದ್ದ ರೇಟ್ನಾಗ ಕೊಟ್ಟಿನಿ ಅಂತಂದು. ಇದನ್ನೆಲ್ಲ ಮೊದಲೆಲ್ಲ 1000 ರೂಪಾಯಿ ಕೊಟ್ಟಿನಿ, ನೀವೆಲ್ಲ ಮೊದಲಿಂದನೂ ತಗೊಂತೀರಿ ಅಂತಂದು ನಿಮ್ಮ ಸಲಗ 800 ರೂಪಾಯಿ ಕೊಡ್ತನ. 800 ರೂಪಾಯಿ ನೋಡ್ರಮ್ಮ, ತಗೊಂಬಿಡ್ರಿ. ಏನೋ ಈ ಸೀರೆ 800 ರೂಪಾಯಿನ? ಅಲ್ಲ ಇಂಥ ಸೀರೆ ಏನು ತಗೊಂಡಿಲ್ಲ ಅಂತ ಮಾಡಿ ಏನು ನನ್ನ ಸೊಸೆಗೆ ಇಂಥದ್ರಾಗ ಕಲರ್ ಅಂಗಡಿಯಾಗ ನಾ ಕೊಡ್ಸೀನಿ. ಏನು ರೇಟ್ ಗೊತ್ತಿಲ್ಲಾರ್ದೇನು ಸೇರ್ತೀನಿ ನೋಡಿ ನೀನು. ನನಗೂ ಗೊತ್ತೈತಿದ ರೇಟು. ನನ್ನ ಸೊಸೆಗೆ ನಾನು 600 ರೂಪಾಯಿ ಕೊಟ್ಟು ಕೊಡ್ಸೀನಿ. 600 ರೂಪಾಯಿ ಬರ್ತಾ ಸುಮ್ಮನೆ ಕೊಡು. ಅಮ್ಮ, 600 ರೂಪಾಯಿಗೆ ಬರಲ್ಲಮ್ಮ, ಅಂಥ ಪರಿ ಇಳಿಸ್ಬೇಡ್ರಿ. ನಾನು ನೋಡೇ ಕೊಡ್ತೀನಲ್ಲ, 800 ರೂಪಾಯಿ ಇದ್ದೀನಲ್ಲಮ್ಮ. 800 ರೂಪಾಯಿ ಸುಮ್ಮನೆ ಯಾಕೆ ಚೌಕಾಸಿ ಮಾಡ್ತೀರಿ? ಇಲ್ಲೆಲ್ಲ 1000 ರೂಪಾಯಿ ಕೊಟ್ಟಿನಿ. ನೀವು ದಿನ ಏನಾದರೂ ತಗೊಂತೀರಿ ಅಂತಂದು 800 ರೂಪಾಯಿ ಹೇಳಿನಮ್ಮ. ನಿಮ್ಮ ಶಾಸ್ತ್ರದಲ್ಲಿ ಇರೋ ಇಂಥವೇ ಆಗಿರಲ್ಲ, ಬೇರೆ ಡಿಸೈನ್ ಇರ್ತಾವೆ ನೋಡ್ರಿ. ನನಗೂ ಬಿದ್ದಿಲ್ಲಮ್ಮ 600 ರೂಪಾಯಿ. ನೋಡಿ ಕೊಡ್ತೀರ ನೋಡ್ರಿ. ಅಬ್ಬಾ ಎಷ್ಟು ಮಾಡ್ತಾನೆ ನೋಡಿದ್ದೆ. ನಾವು ಇಂಥವ ಇದ ಡಿಸೈನ ಕಲರ್ ಅಷ್ಟೇ ಚೇಂಜ್ ನನ್ನ ಸೊಸೆ ಕೊಡ್ಸೀನಿ ಅಂದ್ರೆ ನೀನು ಕೇಳೋವಲ್ಲ. ಬೇಕಾದ್ರೆ ಹೋಗಿ ಇದು ತಗೊಂಬರ್ನಿ ತೋರಿಸ್ಲಾನ ಆ ಸೀರೆನ. 600 ರೂಪಾಯಿ ಬರ್ತೈತಿ. 600 ರೂಪಾಯಿ ತಂದಿ ನಾನು ಅಲ್ಲಿ ಅಂಗಡಿಗೆ ಹೋಗಿ. ಪಾಪ ನೀನು ಇಲ್ಲಿ ಅಲ್ಲಿಂದ ತಗೊಂಬಂದಿ ಅಂತಂದು ಬೇಕಾದ್ರೆ ಒಂದು 50 ರೂಪಾಯಿ ಹೆಚ್ಚು ಮಾಡತ್ನ. 650 ರೂಪಾಯಿ ಕೊಟ್ಬಿಡು. ಇಲ್ಲಮ್ಮ, ಅಷ್ಟು ರೇಟಿಗೆ ಬರಲ್ಲಮ್ಮ. ಬಂದ್ರೆ ಕೊಟ್ಟು ಹೋಗ್ಬಿಡ್ತೀನಲ್ಲ ನಾನು. ಹಿಡ್ಕೊಂಡು ತಿರ್ಗೋದು ನನಗೇನು ಬೇಕಾಗಿತ್ತೇನು?
ಒಂದು ರೇಟ್ ನನಗೆ 10 ರೂಪಾಯಿ ಲಾಭ ಆದ್ರೆ ಸಾಕು, ನನಗೆ ಬರಲ್ಲಮ್ಮ 650 ರೂಪಾಯಿಗೆ ಬರಲ್ಲ. ಬೇಕಾದ್ರೆ ನನಗೆ 680 ಹಾಕ್ಯಾರ, ನಿಮಗೆ 7 ರೂಪಾಯಿ ಕೊಡ್ತೀನಿ, 7 ರೂಪಾಯಿಗೆ ತೊಗೊಂಬಿಡ್ರಮ್ಮ. ನಾನು ಯಾಕೆ ನಿಮ್ಮ ಜೊತೆಗೆ ಚೌಕಾಸಿ ಮಾಡಲು? ನೀವು ನಮ್ಮ ಡೈಲಿ ಗಿರಾಕಿ ಅಲ್ಲ. 7 ರೂಪಾಯಿ ನೋಡಮ್ಮ, 1 ರೂಪಾಯಿ ಕಮ್ಮಿ ಇಲ್ಲ, ನನಗೇನು 20 ರೂಪಾಯಿ ಲಾಭ ಆದಂಗೆ ಅಷ್ಟೇ. ಅಬ್ಬಾ ಎಷ್ಟಿದೆ ನೋಡಪ್ಪ ನೀನು, ಇಷ್ಟೆಲ್ಲ ಗಿರಾಕಿ ಮಾಡ್ತೀವಿ ನಾವು ನಿನ್ನ ತಲೆ. ಮತ್ತು ಮೊದ್ಲಕ್ಕ 800 ರೂಪಾಯಿ ಅಂದು ಹಂಗೆ 800 ರೂಪಾಯಿ ಕೊಡೋರು ದಿನಸ 800 ರೂಪಾಯಿ ಅಂದ್ಬಿಟ್ಟು ನೋಡು. ಮೊದ್ಲಕ್ಕ 700 ರೂಪಾಯಿ ಅನ್ಬೇಕು. ನಾವು ನಿಮ್ಮ ಡೈಲಿ ಗಿರಾಕಿಲ್ಲ, ಒಂದು ರೇಟ್ ಮಾಡಿ ಫಸ್ಟ್ನಾಗೆ ಹೇಳ್ಬಿಡಕ್ಕ ನೀವು. ಫಸ್ಟ್ 800 ರೂಪಾಯಿ ಹೇಳಿ, ಈಗ ನಾನು ಹೆಂಗೆ ಅಂದಕ್ಕೆ 700 ರೂಪಾಯಿ ಅಂತೀಯಲ್ಲ. ಅಬ್ಬಾ ನಿಮಗೆ ಜಗ್ಗಿ ಕಡಿಮೆ ಕೇಳ್ತಾರಲ್ಲ ಅಂಥ ಜನನ ಬೇಸ್ ನಿಮಗೆ. ನಾವು ನಮಗೂ ಕೊಡ್ತಾರಂತಂದು ಸ್ವಲ್ಪ ರೇಟ್ ಆಟ್ರ ಕೇಳ್ತೀವಲ್ಲ, ಅದಕ್ಕೆ ನಮಗೆ ಹಿಂಗೆ ಮಾಡ್ತೀರಲ್ಲ ನೀವು. ಅಯ್ಯೋ ಅಮ್ಮ, ಹಂಗೆ ಯಾಕಂತೀರಿ? ನಮಗೂ ಮತ್ತೆ ಲಾಭ ಬೇಕಲ್ಲ, ಅದಕ್ಕೆ ಹೇಳಿದ್ನೆ ತಗೋರಿ. ಏನ್ರಮ್ಮ ಈಗ ಇದನ್ನ ಪ್ಯಾಕ್ ಮಾಡಲಾ? ಇದು ಚೆನ್ನಾಗೈತಾಗ ಇದನ್ನ ತೊಗೊಂಬಿಡ್ರಿ. ಸರಿ ಆಯಿತು, ಇದನ್ನ ಮಡಿಸಿ ಇದನ್ನ ಪ್ಯಾಕ್ ಮಾಡಿ ಕೊಟ್ಬಿಡು. ಸರಿ ಆಯ್ತು ಕಣ್ರಮ್ಮ. ಸರಿ ರೀ, ತಗೋರಮ್ಮ. ಅಮ್ಮ ಯಾರನ್ನ ಕೇಳಿದ್ರೆ 800 ರೂಪಾಯಿ ಅಂತ ಹೇಳ್ರಮ್ಮ. ನಾವು ನಿಮಗೆ ಅಂತಂದು 700 ರೂಪಾಯಿ ಕೊಟ್ಟಿವಿ. ಯಾರನ್ನ ಕೇಳಿದ್ರೆ 800 ರೂಪಾಯಿ ಅಂತ ಹೇಳ್ಬಿಡ್ರಮ್ಮ. ಸರಿ ಆಯಿತು, ನಮ್ಮನ್ಯಾಗ್ರು ಕೇಳ್ಬೇಕಾಗ ಇದು ಸೀರೆ ಚಂದ ಐತಿ ಅಷ್ಟು ರೇಟ್ ಅಂತ ನಮ್ಮನ್ನ ಯಾರು ಕೇಳಲ್ಲ. ಕೇಳಿರ್ಬೇಕಾರೆ ಅಷ್ಟೇ ಹೇಳ್ತೀವಿ. ತಗೋ ಸರೋಜ, ನೋಡು ಇನ್ನೊಂದ್ಸರಿ ನೋಡ್ತಿ ಏನು ಮಾಡ್ತೀನಿ ನೋಡು. ಬೇಕಾದ್ರೆ ಬೇರೆ ಸೀರೆ ತಗೋನಂಗಿದ್ರೆ ನೋಡು. ಅಯ್ಯ ಅಕ್ಕ, ಇದೇ ಇರು ಬಿಡಕ್ಕ, ಇದೇ ಚಂದ ಐತಿ. ಸರಿ ಆಯಿತು ತಗೋ. ಸರಿ ರಮ್ಮ, ಮತ್ತೆ ಯಾವೊಂದು ಸೀರೆ ಬೇಕನ್ನ? ನೀವು ತಗೊಳ್ಳಲ್ಲ ನಮ್ಮ ಹಬ್ಬಕ್ಕೆ ತಗೋರಿ. ನಿಮ್ಮ ಸಸಿಗೊಂದು ನೀವೊಂದು ತಗೋರಿ. ಅಯ್ಯೋ ಬೇಡಪ್ಪ, ಮೊನ್ನೆ ನನ್ನ ಮಗ ಸೊಸಿನೂ ಸಿಟಿಗೆ ಹೋಗಿ ನಾಗರ ಪಂಚಮಿಗೆ ಅಂತಂದು ಸೀರೆ ತಗೊಂಬರ್ತಂತ ಹೋಗಿದ್ರು ಮೊನ್ನೆ. ನನಗೆ ಬ್ಯಾಡ ಅಂದ್ರೂ ನನಗೊಂದು ತಮಗೊಂದು ತಂದಾರ. ಬೇಡಪ್ಪ, ನಮ್ಗೆ ತಂದಾರ ಅಲ್ಲೇ, ಬ್ಯಾಡ ಬಿಡಪ್ಪ. ಹೌದೇನ್ರಮ್ಮ? ಸರಿ ಬಿಡ್ರಮ್ಮ. ಸರಿ ರೀ, ನಾವು ಹೋಗಿ ಬರ್ತೀವಿ ತಗೋರಮ್ಮ. ಸರಿ ಆಯಿತು, ಹೋಗಿ ಬಾರಪ್ಪ. ಸರಿ ರಮ್ಮ, ಮತ್ತೆ ಯಾವಾಗಾದ್ರೂ ಬೇಕಾದ್ರೆ ಇನ್ನೊಂದು 4 ದಿನ ಬಿಟ್ಟು ಬರ್ತೀನಿ ನೋಡ್ಬೇಕಾರ. ತಗೊಂಡಂಗಿದ್ರು ತಗೋರಿ, ಅವಾಗೂ ಹೊಸ ಮಾಲ ತರ್ತೀನಿ. ನಮ್ಮ ಸರಿ ಆಯಿತು ಕಣಪ್ಪ. ಸೀರೆ ರೀ, ಸೀರೆ ಚಲೋ ಐತಲ್ಲ ಸರೋಜ? ಚಂದ ಐತಿ ಹಬ್ಬಕ್ಕೆ ಇವತ್ತು ಕೊಟ್ಟು ಒಂದು ಬ್ಲೌಸ್ ಅವರು ಹೊಲಿತಾರಲ್ಲ, ಅವ್ರು ಯಾರ ನಿಮ್ಮ ರೆಡ್ಡರಿಗೆ ಕೊಡ್ತೀರಲ್ಲ, ಇನ್ನೂ 2 ದಿನದಾಗ ಕೊಡ್ತಾರೆ. ನಾಗರ ಮಸೀದಿನ ಪಂಚಮಿಗೆ ಹಾಲಕ್ಕಾಗ ಹೋಗ್ತೀಯಲ್ಲ, ಅವತ್ತು ಐಕೆನಂತೆ ಚಂದ ಐತಿ ಸೀರೆ. ಹ್ಞೂನಕ್ಕ, ಚೆನ್ನಾಗೈತಿ. ಸರಿ ಆಯಿತು, ನಾನು ಬಂದು ಭಾಳ ಹೊತ್ತಾಯ್ತು. ನಮ್ಮ ಸೊಸೆನೂ ದಾರಿ ಕಾಯ್ತಿರ್ತಾಳೆ, ಅತ್ತಿ ಎಲ್ಲಿಗೆ ಹೋದ್ರೆ ನಮ್ಮ ಆಡಾಯ್ತು ಇನ್ನೂ ಬರಲಿಲ್ಲ ಅಂತ. ನಾನು ಹೋಗಿ ಬರ್ತೀನಿ. ನೋಡು, ಸೀರೆ ಪಂಚಮಿ ದಿನ ಉಟ್ಗ ಎಲ್ಲ ಇವಾಗ ಉಂಡಿ ಪಂಡಿ ಕಟ್ಟಿಬಿಡು. ಬಡನ ನಾಡಿದ್ದು ಬೇಗ ಎದ್ದು ಹೋಗಿ ಹಾಲು ಹಾಕ್ಕೊಂಡು ಬಂದುಬಿಡಂಬ್ರಿ. ಮತ್ತು ಆಮೇಲೆ ಮಳೆ ಪಳೆ ಹಾಕಬೇಕು, ಸ್ವಲ್ಪ ಜಲ್ದಿನೇ ಹೋಗಿ ಬಂದುಬಿಡಂಬ್ರಿ. ಹ್ಞೂನಕ್ಕ, ಸರಿ ಆಯ್ತಕ್ಕ. ಈಗ ಹೋದಳ ಮನೆ ತೊಳೆದು ಎಲ್ಲನೂ ರೆಡಿ ಮಾಡ್ಕೊಂಡು ಒಂದು 4 ಉಂಡಿ ಕಟ್ಟಿಬಿಡ್ತೀನಿ ತಗೋಕ್ಕ. ಸರಿ ಆಯಿತು ತಗೋಕ್ಕ, ಹೋಗ್ಬ. ಸರಿ ಆಯಿತು ತಗೋ. ಸರಿ, ನಾನು ಹೋಗಿ ಬರ್ತೀನಿ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೂ ಮರಿಬೇಡಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀರಿ. ಧನ್ಯವಾದಗಳು.